ಈ ಕೃಷ್ಣನ ಆಹ್ಲಾದಿನಿ ಶಕ್ತಿಯೇ ರಾಧಾರಾಣಿ. ಪ್ಲೆಷರ್ ಗಿವಿಂಗ್ ಪೊಟೆನ್ಸಿ. ರಾಧಾ ಅಂದ್ರೆ ಭಗವಂತನ, ಕೃಷ್ಣನ ಅತ್ಯುನ್ನತ ಪರಮೋಚ್ಚ ಆರಾಧಕಿ. ಅಲ್ಲಿ ತೊಟ್ಟಿಲಲ್ಲಿ ಮಲಗಿಸಿರ್ತಾರೆ ಮಗುನ, ಇನ್ನು ಕಣ್ಣು ಮುಚ್ಚೆ ಇರುತ್ತೆ ಮಗು. ಕೃಷ್ಣ ತನ್ನ ಪುಟ್ಟ ಕೈಗಳಿಂದ ರಾಧಾರಾಣಿಯ ಕೈಯನ್ನು ಮುಟ್ತಾನೆ. ಆಗ ತಕ್ಷಣ ರಾಧಾರಾಣಿ ತನ್ನ ಕಣ್ಣನ್ನು ಬಿಡ್ತಾಳೆ. ಅವಳು ನೋಡುವ ಮೊದಲ ವ್ಯಕ್ತಿ ಕೃಷ್ಣ. ನೋಡಿ, ಬರ್ಸಾನಾದಲ್ಲಿ ಬ್ರಹ್ಮನೇ ತಪಸ್ಸು ಮಾಡಿ ಅವನು ನಾನು ರಾಧಾಕೃಷ್ಣರ ಲೀಲೆಗಳನ್ನು ವಿಟ್ನೆಸ್ ಮಾಡಬೇಕು, ನೋಡಬೇಕು ಅನ್ನುವ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಕೃಷ್ಣ ಅವರ ತಪಸ್ಸನ್ನು ಮೆಚ್ಚಿ, ನೀನು ಪರ್ವತವಾಗಿ ರೂಪವನ್ನು ತಾಳು, ನಿನ್ನ ಮೇಲೆ, ಪರ್ವತದ ಮೇಲೆ ನಾವು ಲೀಲೆಗಳನ್ನು ಮಾಡ್ತೇವೆ ಅಂತ ಕೃಷ್ಣ ಒಂದು ವರವನ್ನು ಕೊಟ್ಟಿರ್ತಾರೆ ಬ್ರಹ್ಮನಿಗೆ. ಸೊ ಆ ಬ್ರಹ್ಮದೇವರು ಬ್ರಹ್ಮಗಿರಿಯಾಗಿ ಅಲ್ಲಿ ಉದ್ಭವಿಸ್ತಾರೆ. ನಾನೊಂದು ಮಾತು ಕೇಳಿದ್ದೆ, ಅಂದರೆ ವೃಂದಾವನಕ್ಕೆ ಬರುವಂಥ 100 ಮಂದಿನಲ್ಲಿ 10 ಮಂದಿ ಮಾತ್ರ ಬರ್ಸಾನಾಗ ಹೋಗುವಷ್ಟು ಆ ಒಂದು ಅದೃಷ್ಟವನ್ನು ಪಡೆದಿರ್ತಾರೆ. ಕೃಷ್ಣನೇ ರಾಧಾರಾಣಿಯನ್ನ ಭೇಟಿ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಅದು ನಿಜಾನಾ? ಯಾಕೆ ವೃಂದಾವನದಲ್ಲಿ ಬರ್ಸಾನಾಗ ಅಷ್ಟು ಮಹತ್ವ? ದುರ್ವಾಸ ಮುನಿಗಳಿಂದ ಒಂದು ವರದಾನವನ್ನು ಪಡೆದಿದ್ಲಂತೆ ರಾಧಾರಾಣಿ. ನೀನು ಯಾವುದೇ ರೀತಿಯ ಖಾದ್ಯವನ್ನ ಪ್ರಿಪೇರ್ ಮಾಡಿದ್ರು ಕೂಡ, ಅಡುಗೆ ಮಾಡಿದ್ರೆ ಅದು ಅಮೃತ ತುಲ್ಯವಾಗುತ್ತೆ ಅಂತ. ನೋಡಿ, ವೃಂದಾವನದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ರಾಧಾಕೃಷ್ಣರ ಭೇಟಿ ಪ್ರತಿ ದಿವಸ ಆಗುತ್ತೆ ಇವತ್ತು ಕೂಡ. ಆ ಸ್ಥಳಗಳನ್ನ ಯೋಗ ಪೀಠ ಅಂತ ಕರೀತಾರೆ. ರಾಧಾರಾಣಿಯ ಅನುಗ್ರಹ ಇಲ್ಲದೆ ನನ್ನ ಅನುಗ್ರಹ ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೃಷ್ಣನ ಮಾತು. ಇಷ್ಟೆಲ್ಲ ಇದ್ರೂ ಕೂಡ ಶ್ರೀಮದ್ ಭಾಗವತದಲ್ಲೇನೆ ಯಾಕೆ ಅವರ ಉಲ್ಲೇಖ ಇಲ್ಲ?